ಹಾಯ್ ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಇದು ಬಸಳೆ, ನಿಮ್ಗೆ ಗೊತ್ತಿರ್ಬೋದು ಬಸಳೆ ಸೊಪ್ಪು. ಇದು ಬಸಳೆ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಈ ಬಸಳೆ ದಂಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ನೋಡಿ. ಈಗ ನಾನು ಕುಕ್ಕರಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ದಂಟು ಫಸ್ಟ್ ಹಾಕ್ಕೋಬೇಕು. ನೋಡಿ, ಫಸ್ಟು ದಂಟು ಹಾಕ್ಕೋಬೇಕು. ಆಮೇಲೆ ಬಸಳೆ ಸೊಪ್ಪು ಹಾಕ್ಕೋಬೇಕು. ಇದು ಬೇಯಿಸಿದ ಮೇಲೆ ಸ್ವಲ್ಪ ಆಗುತ್ತೆ ಇದು. ಈಗ ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಷ್ಟು ಬೆಲ್ಲ ಹಾಕ್ಕೋಬೇಕು. ನೋಡಿ, ಇಷ್ಟು ಬೆಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು 1.5 ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಕುಕ್ಕರಲ್ಲಿ ಇಡ್ತೀನಿ. ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಇದು. ಹಾಗೆ ಗ್ಯಾಸಲ್ಲಿ ಇಟ್ಟರೆ ಬೇಗ ಬೇಯಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲೇ ಬೇಯಿಸ್ಕೊತೀನಿ. ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ ನೋಡಿ. ಈಗ ನೋಡಿ, ನಾನು ಬಸಳೆ ಸೊಪ್ಪಿನ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು 5 ಮೆಣಸಿನಕಾಯಿ, ಆಮೇಲೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಕೊಬ್ಬರಿ ಬಟ್ಲು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ 2 ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಒಳ್ಳೆಯದು. 2 ಬೆಳ್ಳುಳ್ಳಿ ಹೆಸಳನ್ನು ಇಟ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಮಸಾಲೆಯಲ್ಲಿ ಇದು ಅಕ್ಕಿ ಹಾಕಬೇಕು. ಇಷ್ಟು ಸಾಮಾನು. ಈಗ ರುಬ್ಬಿಕೊಳ್ಳೋಣ. ಈಗ ನೋಡಿ, ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಬೆಳ್ಳುಳ್ಳಿ ಮತ್ತೆ ಅಕ್ಕಿ ಆಮೇಲೆ ತೆಗೆಯೋ ಹೊತ್ತಿನಲ್ಲಿ ಹಾಕಬೇಕು, ಈಗಲೇ ಹಾಕಬಾರ್ದು.
ಮಸಾಲೆ ನೋಡಿ ಸಣ್ಣ ಆಗಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಇದು ಹಾಕಿದ ಮೇಲೆ ಜಾಸ್ತಿ ರುಬ್ಬಾರ್ದು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ನೋಡಿ ಮಸಾಲೆ ಆಯಿತು. ಜಾಸ್ತಿ ಖಾರ ಮಾಡಬಾರ್ದು, ಇದು ಸ್ವಲ್ಪ ಸಪ್ಪನೆ ಇರಬೇಕು, ಜಾಸ್ತಿ ರುಬ್ಲಬಾರ್ದು, ಈ ಥರ ಇರಬೇಕು. ಕುಕ್ಕರ್ ಆಫ್ ಮಾಡಿದ್ದೀನಿ. ಈ ಕಡೆ ಅನ್ನ ಆಯಿತು. ಕುಕ್ಕರ್ ಸ್ವಲ್ಪ ಆರಲಿ. ಈಗ ನೋಡಿ ಕುಕ್ಕರ್ ಆರಿದೆ. ಈಗ ನೋಡಿ ಬೆಂದಿದೆ. ಇದು ದಂಟು ಸೊಪ್ಪು ಎಲ್ಲ ಬೆಂದಿದೆ. ಇದಕ್ಕೆ ಬೇಯಿಸುವಾಗಲೇ ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ ನಾನು. ಈಗ ಮಸಾಲೆ ಹಾಕೋತಾ ಇದ್ದೀನಿ. ನೋಡಿ ಮಸಾಲೆ ಹಾಕೋತಾ ಇದ್ದೀನಿ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ. ಗ್ಯಾಸ್ ಹಚ್ಕೊತೀನಿ. ನೋಡಿ ಈ ಥರ ಆಗಿದೆ ಸಾರು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇನ್ನೂ ದಪ್ಪ ಆಗುತ್ತೆ. ಇದು ತುಂಬ ಟೇಸ್ಟಿ ಆಗುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಒಳ್ಳೆಯದು, ಮತ್ತು ದೇಹಕ್ಕೆ ತಂಪಾಗುತ್ತೆ. ಇದು ಜಾಸ್ತಿಯಾಗಿ ಕರಾವಳಿ ಭಾಗದಲ್ಲಿ ತುಂಬ ಉಪಯೋಗಿಸ್ತಾರೆ ಇದನ್ನು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇದು ಉತ್ತರ ಕನ್ನಡ ಜಿಲ್ಲೆ ತುಂಬಾ ಉಪಯೋಗಿಸ್ತಾರೆ. ಈ ಕಡೆನೂ ಉಪಯೋಗಿಸ್ತಾರೆ, ಆದರೆ ಸ್ವಲ್ಪ ಕಡಿಮೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ, ಕರಾವಳಿ ಭಾಗದಲ್ಲಿ ತುಂಬ ಉಪಯೋಗಿಸ್ತಾರೆ. ನೋಡಿ ಈ ಥರ ಆಗುತ್ತೆ. ಇದು ಬೇಳೆ ಸಾರಲ್ಲೂ ಹಾಕ್ಬೋದು ಇದು ಸೊಪ್ಪು. ಆಮೇಲೆ ಇದರದ್ದು ಬಜ್ಜಿ ಮಾಡ್ತಾರೆ. ಬಜ್ಜಿ ತುಂಬ ಟೇಸ್ಟ್ ಆಗುತ್ತೆ. ಇದು ಈಗ ಚೆನ್ನಾಗಿ ಕುದಿ ಬರಬೇಕು. ನೀವು
ಒಂದ್ಸಲ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಅನ್ನದಲ್ಲಿ ತುಂಬ ರುಚಿಯಾಗುತ್ತೆ. ಆಮೇಲೆ ಇದು ಕುಚ್ಚಲಕ್ಕಿ ಅಂತೇಳಿ ಇರುತ್ತಲ್ಲ, ಅದರ ಗಂಜಿ ಜೊತೆ ತುಂಬಾ ರುಚಿಯಾಗುತ್ತೆ. ಅದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಗಂಜಿ ಜೊತೆ. ಈ ಕರಾವಳಿ ಭಾಗದಲ್ಲಿ ಗಂಜಿ ಮತ್ತು ಇದು ಬಸಳೆ ಸಾರು ತುಂಬ ಮಾಡ್ತಾರೆ. ಈಗ ನೋಡಿ ಕುದೀತಾ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ ಮತ್ತು ಟೇಲರಿಂಗ್ ವಿಡಿಯೋಗಳನ್ನು ತೋರಿಸ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ ಕುದೀತಾ ಇದೆ. ಈ ಅಕ್ಕಿ ಹಾಕಿರ್ತೇವಲ್ಲ, ಒಂದು ಸ್ಪೂನ್ ಅಷ್ಟು, ಅದು ಈಗ ಕುದಿದ ಮೇಲೆ ದಪ್ಪ ಆಗುತ್ತೆ ಅದು ಅಕ್ಕಿ ಹಾಕೋದ್ರಿಂದ. ನೀವು ಉಪಯೋಗಿಸ್ತೀರಾ ಅಂದರೆ ಒಂದು ಕಮೆಂಟ್ ಮಾಡಿ ಹೇಳಿ. ಈ ಥರ ಸಾರು ಮಾಡಿದರೆ ಹೇಳಿ, ಅದನ್ನು ಹೇಳಿ. ಈ ಕರಾವಳಿ ಭಾಗದಲ್ಲಂತೂ ಪ್ರತಿಯೊಂದು ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದು ಸಾರು. ನೋಡಿ, ಒಮ್ಮೆ ಈ ಥರ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ನೋಡಿ, ಇದು ಸಾರೀಗ ಆಯಿತು. ಬನ್ನಿ, ಅನ್ನದ ಜೊತೆ ಬಸಳೆ ಸೊಪ್ಪಿನ ಸಾರನ್ನು ಹಾಕಿ ಊಟ ಮಾಡೋಣ. ಈಗ ಆಯಿತು ನೋಡಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಗ್ಯಾಸ್ ಆಫ್ ಮಾಡ್ಕೋತೀನಿ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ಪಾತ್ರೆ ಇದೆ, ಅಡುಗೆ ಮಾಡಿದ್ದು ತೊಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.